ಮೊನ್ನೆ 22,000 ಸೇರಿದ್ರೆ ಒಳ್ಳೆ ಟೈಮ್, ಬಜೆಟ್ ಟೈಮ್ ಅದು. ಸರ್ಕಾರ ಭಯ ಪಡಿಸಿ ನಮ್ಮ ಮಕ್ಕಳ ಪಡಿತೀವಿ. ಈ ಹೇಳ್ತಾ ಇದ್ದೀರಿ, ಮುಂದಿನ ಕಾರ್ಯಕ್ರಮದಲ್ಲಿ 22,000 ಸೇರಿ ಮುಂದಿನ ಕರ್ತ ಸಿಕ್ಕಿಲ್ಲ. ನಾನು ಕೇಳ್ತೀನಿ, ನಾನು ಪ್ರಶ್ನೆ ಮಾಡಿದೆ ನಿಮಗೋಸ್ಕರ ಆಮನಾದ್ರೂ ಉಪವಾಸ ಕೂತ್ಕೊಂಡಿದ್ದೀನಿ. ಏನೋ ಆಮನಾದ್ರೂ ಉಪವಾಸ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಇಂದು ನಿಮ್ಮ ಸಮುದಾಯ ಟಿವಿ ಸದಾ ಹೇಗೆ ಕಾರ್ಮಿಕರ ಹೋರಾಟಗಳು, ಜನಸಾಮಾನ್ಯರ ಕೂಗುಗಳು ಹಾಗೂ ಹಿರಿಯ ಹೋರಾಟಗಾರರ ಒಂದು ನಿಸ್ವಾರ್ಥವಾದಂತಹ ಉದ್ದೇಶದ ಸಾಕಾರಗಳನ್ನು ಸರ್ಕಾರಕ್ಕೆ ಮತ್ತು ತಮ್ಮ ಮುಂದೆ ಹೇಗೆ ತರುತ್ತದೆ, ಅದೇ ರೀತಿಯಲ್ಲಿ ಇವತ್ತು ವಿಶೇಷವಾದ ಹೋರಾಟದ ವಿಷಯವನ್ನು ತಮ್ಮ ಮುಂದೆ ತರ್ತಾ ಇದೆ. ಏನಪ್ಪಾ ಅಂತಂದ್ರೆ, ನಾವು ಹೋಮ್ ಗಾರ್ಡ್ಸ್ ಅಂತ ಕರೀತೇವೆ. ಗೃಹ ರಕ್ಷಕರ ಪೋಷಕರ ಸಂರಕ್ಷಣಾ ಹಕ್ಕು ಸಮಿತಿ ವತಿಯಿಂದ ಇವತ್ತು ನಮ್ಮ ಸಂವಿಧಾನ ಜೊತೆಗೆ ಕಾನೂನಿನ ಅರಿವಿನ ಕಾರ್ಯಕ್ರಮವನ್ನು ನಾವು ಜಾಗೃತಿ ಮೂಡಿಸ್ತಾ ಇದ್ದಷ್ಟು ಯಾವುದೇ ಹೋರಾಟಗಳು, ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರಬಹುದು ಅನ್ನೋ ಉದ್ದೇಶ ಮೂಲವಾಗಿಟ್ಟುಕೊಂಡು ಇವತ್ತು ಪಾವಡ ಶ್ರೀರಾಮ್ ಅವರು ಇರ್ಬೋದು, ಮತ್ತೆ ಬಹಳಷ್ಟು ಜಿಲ್ಲೆಗಳಿಂದ ಕೂಡ ಅನೇಕ ನಾಯಕರುಗಳು ಬಂದು ಮಹಿಳೆಯರು ಪುರುಷರು ಭೇದ ಭಾವ ಇಲ್ಲದೆ ಎಲ್ಲ ಗೃಹ ರಕ್ಷಕರು ಮತ್ತೆ ಅವರ ಆಫೀಸರ್ಸ್ ಎಲ್ಲರೂ ಕೂಡ ಇವತ್ತು ಸೇರಿದ್ದಾರೆ. ಉದ್ದೇಶ ಇಷ್ಟೇ. ಸಾಮಾನ್ಯವಾಗಿ ನಾವು ಪೊಲೀಸರನ್ನು ನೋಡ್ತಾ ಇದ್ದೇವೆ, ಸೈನಿಕರನ್ನು ನೋಡ್ತಾ ಇದ್ದೇವೆ, ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸೋದು, ನಮ್ಮ ಸಮಾಜದ ರಕ್ಷಣೆ ಮಾಡೋದು. ಆದ್ರೆ ಇವರಲ್ಲಿ ನಮಗೆ ಗೊತ್ತಿಲ್ಲ ಕೆಲವನ್ನ ನಾವು ಬರೀತಾ ಇರ್ತೀವಿ. ಅವ್ರು ಯಾರು ಅಂತಂದ್ರೆ ಗೃಹ ರಕ್ಷಕರು, ನಾವು ಹೋಮ್ ಗಾರ್ಡ್ಸ್ ಅಂತ ಕರೀತೇವೆ. ನಾನು ಪಾವಗಡ ಶ್ರೀರಾಮ್ ಸರ್ ಇದನ್ನು ಹೇಳಿದಾಗ ಬಹಳ ಸಂತೋಷವಾಗಿ ನಾನು ಒಪ್ಕೊಂಡೆ. ಯಾಕೆ ಅಂತಂದ್ರೆ, ನಮ್ಮ ನಾನು ಆಗ್ಲೇ ಹೇಳಿದೆ, ನಮ್ಮ ನೇಬರು ನಮ್ಮ ಮನೆ ಹತ್ರ ಇರ್ತಾ ಇದ್ದವು, ಅವರು ಕಷ್ಟಪಡೋದು ನೋಡಿದ್ವಿ. ಆಮೇಲೆ ಇಲ್ಲಿ ನಮ್ಮ ಮೆಜೆಸ್ಟಿಕ್ನ ಠಾಣೆ ಹತ್ರ ಒಬ್ರು ಸಿಕ್ಕಿದ್ರು. ಅವರು 2 ವರ್ಷದ ಮುಂಚೆ ಬಹಳ ಕೆಲಸ, ಬಹಳ ಸಮಸ್ಯೆ ಇದೆ, ನಮ್ಮ ಸಂಬಳಗಳು ಸಿಗಲ್ಲ, ಬಹಳ ತೊಂದರೆ ಇದೆ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದಂತ ವಿಚಾರಗಳು ಈಗ ನಮ್ಮ ಶ್ರೀರಾಮ್ ಸರ್ ಅವರು ರಕ್ಷಿಸಿಕೊಂಡಂತಹ ಈ ಒಂದು ಹೋರಾಟದ ವಿಷಯವು ಬಹಳ ಅರ್ಥಪೂರ್ಣವಾಗಿರೋದ್ರಿಂದ ಅವ್ರು ಯಾವಾಗ ನಾವು ನ್ಯಾಯವನ್ನು ಕೊಡಿಸಲಿಕ್ಕೆ ಸಾಧ್ಯವಾಗಿರಲ್ಲ ಮಾಧ್ಯಮದಿಂದ. ಆದ್ರೆ ಇಂತಹ ಹೋರಾಟಗಳ ಮುಖಾಂತರ ಅವರು ಕೂಡ ಅವರ ಗೌರವ ಸಲ್ಲಿಸಿ ಅವರ ಒಂದು ಸಮಸ್ಯೆ ಇಲ್ಲಿ ಸ್ಪಂದನೆ ಮಾಡುವಂತಹ ಒಂದು ಅವಕಾಶ ನಮ್ಮ ದೇವರಿಗೆ ಕಲ್ಪಿಸಿಬಿಟ್ರೇನೋ ಅನ್ನೋ ಉದ್ದೇಶದಿಂದ ನಾವು ಒಪ್ಕೊಂಡಿದ್ದ. ಇದು ಬಂದಾಗ ಬಹಳ ಅದ್ಭುತವಾಗಿ ಯಾರು ಕೂಡ ತಮ್ಮ ವೈಯಕ್ತಿಕ ವರ್ಚಸ್ಸನ್ನ ತೋರಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಒಂದು ಪಕ್ಷದ ಪರವಾಗಿ, ಒಂದು ನಾಯಕನ ಪರವಾಗಿ ಪರ ವಿರೋಧ ಧೋರಣೆಯಲ್ಲೇ ಕೇವಲ ಗೃಹ ರಕ್ಷಕರ ಮತ್ತು ಅವರ ಮೇಲಧಿಕಾರಿಗಳಾಗಿರ್ಬೋದು ಅಥವಾ ಅವರ ಕೈಗಾರಿಕೆಯಲ್ಲಿರ್ತಕ್ಕಂಥ ಮೇಲ್ ಪೋಸ್ಟ್ ಯೂನಿಟ್ ಆಫೀಸರ್ಸ್ ಇರ್ಬೋದು, ಯಾರಿರ್ಬೋದು, ಅಪ್ ಟು ಕಮಾಂಡರ್ಸ್ ಅಲ್ಲಿನವರೆಗೂ ಕೂಡ ಅವರ ಸಮಸ್ಯೆಗಳೇನು, ಅವರ ಗೌರವಧರಣೆಯನ್ನು, ಅವರ ಸಂಬಳಗಳೇನು, ಈ ವಿಚಾರಗಳನ್ನು ಅದ್ಭುತವಾಗಿ ಮಾಡಿಸಿದರೆ ಬನ್ನಿ ಯಾಕೆ ಕನ್ನಡ 365 ದಿನಗಳಲ್ಲೂ ಕೂಡ ಕೆಲಸ ಆಗಬೇಕು. ಜೊತೆಗೆ ಉತ್ತಮವಾದಂತಹ ಸಂಬಳದೊಂದಿಗೆ ಗೌರವಯುತವಾಗಿ ಸರ್ಕಾರ ನಡೆಸ್ಕೊಳ್ಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯ ಮಾರ್ಪಾಟಾಗಿದ್ದಾವೆ, ಕಾನೂನಲ್ಲಿ ಏನೇನು ಸವಲತ್ತುಗಳು ಸಿಕ್ಕಿದ್ದಾವೆ, ಎಲ್ಲವನ್ನು ಕೂಡ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತಹದ್ದು ಈ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ಪಾವಡ ಶ್ರೀರಾಮ್ ಅವರು ಮತ್ತು ಅವರ ಒಂದು ಏನು ಹೋರಾಟಗಾರರ ಮುಖಂಡರ ಎಲ್ಲ ಜಿಲ್ಲೆಗಳ ತಂಡ ಬಹಳ ಅದ್ಭುತವಾಗಿ ನಡೆಸುತ್ತಿದೆ. ಇವತ್ತು ನಮ್ಮ ಸಮುದಾಯದ ಮುಖಾಂತರ ಇನ್ನೂ ಹೆಚ್ಚಿನ ವಿವರವನ್ನು ನಿಮಗೆ ತಲುಪಿಸುತ್ತೇವೆ. ಹೋರಾಟಕ್ಕೆ ರಾಜ್ಯದ ಜಿಲ್ಲೆ ಮಾಧ್ಯಮದವರಿಗೆ
ಸಲುವಾಗಿ ಎಲ್ಲಾನು ಬಿಟ್ಟು ಎಲ್ಲ ನಮ್ಮ ಮಕ್ಕಳಿಗಾಗಿ ವರ್ಷಾನುಗಟ್ಟಲೆ ಡ್ಯೂಟಿಗಳು ಮಾಡ್ತಾ ಇದ್ದಾರೆ. ಯಾವುದೇ ಪೆನ್ಷನ್ ಇಲ್ಲ, ಯಾವುದೇ ಇದಿಲ್ಲ. ಆದ ಕಾರಣಕ್ಕಾಗಿ ಇಂದಿನ ದಿನ ಪೋಷಕರು ಮಕ್ಕಳು ಏನು ಮಾಡ್ತಾರೆ, ಗೃಹರಕ್ಷಕರು ಪೋಷಕರಿಗೆ ನೋಡ್ಬೇಕಾಗ್ತಾ ಇಲ್ಲ, ಹಾಸ್ಪಿಟಲ್ಗಳನ್ನು ನೋಡ್ಬೇಕಾಗ್ತಾ ಇಲ್ಲ. ಏನು ಆಪರೇಷನ್ ಆಗಿರ್ಬೋದು, ಬೇರೆ ಬೇರೆ ಚಿಕಿತ್ಸೆಗಳಾಗತ್ತೆ. ನಿನ್ನೆ ಒಂದು ಘಟನೆ ನಡೆಯಿತು. ಶ್ರೀರಾಮ್ ಸರ್ ಅವರು ಮುಂಚೂಣಿಯಲ್ಲಿದ್ದಾರೆ. ನಮ್ಮ ಎಲ್ಲ ಗೃಹರಕ್ಷಕ ಅಧಿಕಾರಿಗಳು ಹಾಗೂ ಎಲ್ಲ ಗೃಹರಕ್ಷಕರ ಪೋಷಕರು ಎಲ್ಲ ಮನೆಯಲ್ಲೂ ರಾಮ ಶಿವ ಅಂತೇಳಿ ಫೋಟೋ ಇಟ್ಕೊತಾರೆ. ಆದರೆ ನಾವು ಎಲ್ಲ ಗೃಹರಕ್ಷಕ ಕುಟುಂಬದವರು ಶ್ರೀರಾಮ್ ಸರ್ ಅವ್ರನ್ನ ಫೋಟೋ ಇಟ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಆ ದೇವರು ನಮ್ಮ ಕಡೆಗೆ 365 ದಿನನೂ ಕರ್ತವ್ಯ ಕೊಡಿಸಲ್ಲ. ಆದರೆ ನಮ್ಮ ಶ್ರೀರಾಮ್ ಸರ್ ಅವರು 365 ದಿನ ಕರ್ತವ್ಯನ ಗೃಹರಕ್ಷಕರಿಗೆ ಕೊಡಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಎಲ್ಲ ಬೆಂಬಲ ಮತ್ತು ಸಹಕಾರ ಇರುತ್ತೆ ಅಂತ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 27,000 ಗೃಹರಕ್ಷಕರಿದ್ದು ಅವರ ಬದುಕುಗಳು ತುಂಬ ಚಿಂತಾಜನಕವಾಗಿದೆ. ನನಗೂ 4,500 ಎಲ್ಲ ಗೃಹರಕ್ಷಕರು ಕರ್ತವ್ಯ ಸಲ್ಲಿಸ್ತಾ ಆದ್ದರಿಂದ ಯಾರಿಗೂ ಸ್ವಂತ ಮನೆಗಿಲ್ಲ, ಯಾರು ಕೂಡ ಜೀವನ ಮಾಡೋಕ್ಕೆ ಜೀವನೋಪಾಯಕ್ಕೆ ತುಂಬ ತೊಂದರೆ ಆಗ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ ವರ್ಷದಲ್ಲಿ 90 ದಿನ ಮಾತ್ರ ಅವರಿಗೆ ಕರ್ತವ್ಯ ಕೊಡ್ತಾ ಇದೆ. 90 ದಿನ ಕರ್ತವ್ಯ ಅಂದರೆ 3 ತಿಂಗಳು, ಅದು ಕೂಡ ಕಂಟಿನ್ಯೂಸ್ ಆಗಿ ಕೊಡ್ತಾ ಇಲ್ಲ. ಯಾವಾಗ ಸರ್ಕಾರಕ್ಕೆ ಅವಶ್ಯಕತೆ ಇರುತ್ತೆ ಆವಾಗ ಅವರು ಕೆಲಸ ಕೊಡ್ತಾ ಇರ್ತಾರೆ. ಆದರೆ ಗೃಹರಕ್ಷಕರು ಬೇರೆ ಬೇರೆ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಬೇರೆ ಕೂಲಿ ಮಾಡೋದು ಕೂಡ ಅವರು ಕೂಲಿ ಕರೀತಾ ಇಲ್ಲ. ಆ ಪರಿಸ್ಥಿತಿ ಏನಾಗಿದೆ ಯಾಕಂದ್ರೆ ಈ ಡಿಪಾರ್ಟ್ಮೆಂಟ್ ಯಾವ ಟೈಮಲ್ಲಿ ಡ್ಯೂಟಿ ಕರೀತಾರೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಇದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ವರ್ಷ ಪೂರ್ತಿ ಇದೇ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮ 27,000 ಗೃಹರಕ್ಷಕರ ಆಸೆ ಆಗಿದೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ಅಲ್ಲಿನ ಗೃಹರಕ್ಷಕರಿಗೆ ಪೂರ್ಣಾವಧಿ ಕರ್ತವ್ಯ ಕೊಟ್ಟಿದ್ದಾರೆ. ಗೋವಾ ರಾಜ್ಯದಲ್ಲಿ ಕೂಡ ಪೂರ್ಣಾವಧಿ ಕರ್ತವ್ಯ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಮೊನ್ನೆ ಅಸೆಂಬ್ಲಿಯಲ್ಲಿ ತೀರ್ಮಾನ ತಗೊಂಡು ಅವರಿಗೆ 30,000 ಸಂಬಳ ಮಾಡಿದ್ದಾರೆ. ನಮಗೆ ಸಂಬಳ ಹೆಚ್ಚು ಮಾಡೋದು ಬೇಡ, ನಮಗೆ ಪರ್ಮನೆಂಟ್ ಮಾಡೋದು ಬೇಡ, ಕನಿಷ್ಠ ಪಕ್ಷ ವರ್ಷ ಪೂರ್ತಿ ಕರ್ತವ್ಯ ಕೊಡಿ ಅಂತೇಳಿ 1 ವರ್ಷ 6 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ ಮೊನ್ನೆ 10 ಲಕ್ಷ ಏನದು ಮರಣ ಆದಾಗ ಪರಿಹಾರ, ಬದುಕಿದ್ದಾಗ ಸಹಾಯ ಮಾಡಿ ಸ್ವಾಮಿ. ಬದುಕಿದವ್ರಿಗೆ ಕೆಲಸ ಕೊಡಿ, ಬದುಕಿದವ್ರಿಗೆ ಡ್ಯೂಟಿ ಕೊಡಿ. ಸತ್ಮೇಲೆ ನೀವೇನು ಮಾಡೋ ಸಹಾಯ? ಸತ್ಮೇಲೆ ನಿಮ್ಮ ಬದುಕಿದ್ದವ್ರಿಗೆ ಅನುಕೂಲ ಮಾಡಿ. ನಿವೃತ್ತಿ ಆದಾಗ ಅವ್ರಿಗೆ 20 ಲಕ್ಷ ಇಡುಗಂಟೆ ಕೊಡಿ, ಅದಕ್ಕೆ ಬೆಲೆ ಇರುತ್ತೆ. ಬದುಕಿರೋರು ಕೊಡಿ, ಫಸ್ಟು ಬದುಕಿದ್ದವ್ರು ಕೊಡಿ. ಕರ್ನಾಟಕ ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. 27,000 ಗೃಹರಕ್ಷಕರಾಗಿ ಮುಖ್ಯವಾದ ಡಿಮ್ಯಾಂಡ್ ಏನಪ್ಪ ಅಂದ್ರೆ ಆಂಧ್ರ, ತೆಲಂಗಾಣ, ಗೋವಾ ಮಾದರಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಕೂಡಲೇ 365 ಕರ್ತವ್ಯ ಕೊಡಬೇಕು. ಯಾಕಂದ್ರೆ ನಮ್ಮ ಬದುಕುಗಳು ಭಂಡಾರ ಆಗಿದೆ, ಜೀವನ ತುಂಬಾ ಕಷ್ಟ ಆಗಿದೆ. ಎಷ್ಟೋ ಜನ ಯುವಕರಿಗೆ ಮದುವೆ ಆಗದೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಪರಿಸ್ಥಿತಿ ಏನಾಗಿದೆ. ಜೀವನ ನಡೆಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಪೂರ್ಣಾವಧಿ ಕರ್ತವ್ಯ ಕೊಟ್ಟರೆ ಮಾತ್ರ ನಾವು ಬದುಕು ಕಟ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಬೆಂಗಳೂರು ನಗರದಲ್ಲಿ ಪೂರ್ಣಾವಧಿ ಕರ್ತವ್ಯ ಸಿಗ್ತಾ ಇದೆ. ಅದೊಂದು ಕಾರಣಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಇಲ್ಲಿ ಪಾಪ ಡ್ಯೂಟಿ ಮಾಡುತ್ತೆ. ಹೆಚ್ಚಿನ ಕೊಡಕ್ಕಾಗುತ್ತೆ ಈಗ ಒಂದು ಜಿಲ್ಲೆಯಲ್ಲಿ, ಒಂದು ಸಿಟಿಯಲ್ಲಿ. ಅದು ಬಂದು ಆಂಧ್ರ, ತೆಲಂಗಾಣ ಕೊಡೋರಿಗೆ ಎಲ್ಲರಿಗೂ ಪೂರ್ಣಾವಧಿ ಕರ್ತವ್ಯ ಕೊಟ್ಟರೆ ಎಲ್ಲರೂ ಕೂಡ ಅವ್ರು ಬದುಕು ಕಟ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ಸರ್ಕಾರ ನೀವೇನ್ ಮಾಡ್ತಾ ಇದ್ದೀರಿ? ಸಂವಿಧಾನ ಬಗ್ಗೆ ಆಣೆ ಮಾಡ್ತೀರಿ, ಪ್ರಮಾಣ ಮಾಡ್ತೀರಿ, ಸಂವಿಧಾನ ಪೀಠಿಕೆ ಹೇಳ್ತೀರಿ. ಸಂವಿಧಾನ ಏನ್ ಹೇಳಿದೆ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಇಲ್ಲಿ ನಮ್ಮ ಗೃಹರಕ್ಷಕರಿಗೆ ಸಮಪಾಲು ಕೊಡ್ತಾ ಇದ್ದೀರಾ? ಸಮಪಾಲು ಕೊಡ್ತಾ ಇದ್ದೀರಾ? ಮೂಲಭೂತ ಕರ್ತವ್ಯಗಳು ಏನಿದೆ? ಜೀವಸ ಅವರಿಗೆ ಮನೆ, ಉದ್ಯೋಗ, ವಿದ್ಯೆ ಸಿಗ್ತಾ ಇದ್ದಾವೆ ನ್ಯಾಯವಾಗಿ. ನೀವು ಕೊಡೋ ಸಂಬಳದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕಾಗುತ್ತಾ? ಮಾಡ್ತಕ್ಕಾಗುತ್ತಾ? ಒಳ್ಳೆ ಶಾಲೆ ಸೇರ್ಸಕ್ಕೂ ಆಗ್ತಾ ಇಲ್ಲ. ತಿಂಗಳ ಮಳೆ ಕಟ್ಟೋಕ್ಕೂ ಕಷ್ಟ ಆಗ್ತಾ ಇದೆ, ಬಟ್ಟೆ ಹಾಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇದೆ, ಹಬ್ಬಗಳು ಮಾಡೋಕ್ಕಂತೂ ಆಗದೇ ಇಲ್ಲ. ನಮ್ಮ ಹೋಗ್ಲಿಕ್ಕೆ ಅಂತ ಪರಿಸ್ಥಿತಿ ಇದೆ. ಹಂಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚರಿಸಬೇಕು. ನೀವೇನು ಇವತ್ತು ಗ್ಯಾರಂಟಿ ಕೊಡ್ತಾ ಇದ್ದೀರಾ? ಯಾರು ಕೊಡ್ತಾ ಇದ್ದೀರಿ? ಬಡವರಿಗೋಸ್ಕರ ಕೊಡ್ತಾ ಇದ್ದೀರಿ. 27,000 ಹೋಗ್ಕೊಂಡು ಬಡವರ ಶ್ರೀಮಂತ ಇದಕ್ಕೆ ಅರ್ಥ ಮಾಡಿಕೊಂಡ್ರೆ ಸಾಕು. ಈ ಕೂಡಲೇ ಸರ್ಕಾರ 365 ಕರ್ತವ್ಯ ಕೊಡಬೇಕು ಅಂತ ನಾವು ಡಿಪೆಂಡ್ ಮಾಡ್ತಾ ಇದ್ದೀವಿ.
ಅದ್ರ ಜೊತೆಗೆ ಏನು ರಾಜ್ಯದಲ್ಲಿ 226 ಲಿಮಿಟ್ ಆಫೀಸರ್ಸ್ ಇದ್ದಾರೆ, ಅದು ವೇತನ ಹೆಚ್ಚು ಮಾಡಿ ಅವ್ರಿಗೆ ತಿರುಗಾಡಕ್ಕೆ ಒಂದು 2 ವೀಲ್ ಒಂದು ಬೈಕ್ ಕೊಡಿಸಿ ಉಚಿತವಾಗಿ ಸರ್ಕಾರದಿಂದ. ಏನು ನಮ್ಮ ಮಹಿಳಾ 4550 ಜನ ಇದ್ದಾರೆ, ಅವ್ರಿಗೆ ವಿಶೇಷ ಸೌಲಭ್ಯ ಕೊಡಿ. ಇದು ನಮ್ಮ ಡಿಮ್ಯಾಂಡ್ ಸರ್ಕಾರಕ್ಕೆ. ಗೃಹರಕ್ಷಕರನ್ನ ಎಂಥ ಸಂದರ್ಭ ಕೂಡ ಸಾರ್ವಜನಿಕರು ಗೌರವ ಕೊಡಕ್ಕೆ ಸರ್ಕಾರ ಕಾನೂನು ತರಬೇಕು. ಎಲ್ಲರಿಗೂ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಶ್ರೀರಾಮ್ ಸರ್ ಅವರ ಹೋರಾಟಕ್ಕೆ ನನ್ನ ಬೆಂಬಲ ಕೊಡ್ತಾ ಇದ್ದೀನಿ. ನಮ್ಮ ಮೈಸೂರು ಜಿಲ್ಲೆಯ ಗೃಹರಕ್ಷಕರ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅವರೆಲ್ಲ ನನ್ನ ಬೆಂಬಲ ಕೊಟ್ಟಿದ್ದಾರೆ. ನಾನು ನಿವೃತ್ತ ಜಿಲ್ಲಾ ಸೀನಿಯರ್ ಕಮಾಂಡರ್ ಬಾಳೇಗೌಡ. ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿದ್ದೀವಿ. ಏನು ಶ್ರೀರಾಮ್ ಸರ್ ನಮ್ಮ ಪರವಾಗಿ ಏನು ಹೋರಾಟ ಮಾಡಿದಾರೋ ನಾವೆಲ್ಲರೂ ನಾವು ಬೆನ್ನೆಲುಬಾಗಿ ನಿಂತು ಸದಾ ಹೋರಾಟ ಸುಖವಾಗಿದ್ದೇವೆ ಅಂತ ನಾವು ಈ ದಿನ ನಾವು ಹೇಳಕ್ಕೆ ಖುಷಿ ಪಡ್ತಾ ಇದ್ದೀವಿ. ನಮಸ್ಕಾರ. ಬಹಳಷ್ಟು ನಮ್ಮ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಬಹಳಷ್ಟು ಪೋಷಕರು ನಿಧಾನವಾಗ್ತಿದ್ದಾರೆ. ಏನು ಅವರಿಗೆ ಚಿಕಿತ್ಸೆ ನಾವು ತೋರಿಸಲಾಗದೆ, ಪೇಮೆಂಟ್ ಕರೆಕ್ಟ್ ಬರಲಾಗದೆ ಬಹಳಷ್ಟು ಸಮಸ್ಯೆಗಳು ಇದಾಗಿದೆ. ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಪೋಷಕರ ಈ ಆರೋಗ್ಯ ಸಮಿತಿ ಇದೆಯೋ ಅದ್ರ ಪರವಾಗಿ 360 ಕೊಡಬೇಕಂತ ನಾವು ಮಾಧ್ಯಮ ತಿಳಿಸಿದ್ದೇವೆ. ಉದ್ಯೋಗ ಮನೆ ಬಯಸೋದೆಲ್ಲ ಕಷ್ಟ ಇದೆ, ನಿಜವಾಗ್ಲೂ ಕಷ್ಟ ಇದೆಯಾ? ಈಗ 365 ಉದ್ಯೋಗ ಅಟ್ಲೀಸ್ಟ್ ಆಯೋಗ ಅದು ಇದೆಲ್ಲ ಬೇಡ, ಅಟ್ಲೀಸ್ಟ್ 365 ಕೆಲಸ ಬೇಕು. ಈ ಹೋರಾಟದಲ್ಲಿ ನಿಮಗೆ ಜಯ ಸಿಗುತ್ತೆ ಅನ್ಸುತ್ತಾ? ಒಳ್ಳೆಯದು. ಸೇವಾ ನೀವೆಲ್ಲರೂ ಕೂಡ ಶ್ರೀರಾಮ್ ಸರ್ ಹೋರಾಟದ ಮುಂಚೂಣಿಗೆ ಸಮರ್ಥಿಸುತ್ತೀರಾ? ಎಲ್ಲರೂ